ಸಾಧನಾ ಸಮಾವೇಶದಂದೇ ನಡೆದಿತ್ತು ಕಳಪೆ ರಸ್ತೆ ಡಾಂಬರೀಕರಣ. ಡಾಂಬರ್ ಹಾಕಿದ್ದು 14ಕ್ಕೆ, ರಸ್ತೆ ಕಿತ್ತು ಬಂದಿದ್ದು 18ಕ್ಕೆ. ಕಳಪೆ ಕಾಮಗಾರಿ ಬಗ್ಗೆ ಸೂಕ್ತ ಉತ್ತರ ನೀಡುವಂತೆ ಇಲಾಖಾಧಿಕಾರಿಗಳಿಂದ ನೋಟಿಸ್. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಹಾವೇರಿ ಜಿಲ್ಲೆಯಲ್ಲಿ ಫೆಬ್ರವರಿ 14ಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ದೊಡ್ಡ ಕಾರ್ಯಕ್ರಮ ನಡೆಯಿತು. 1000 ದಿನಗಳನ್ನು ಪೂರೈಸಿದ ರಾಜ್ಯ ಸರ್ಕಾರ ಈ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಅದು ನಿಮಗೂ ಗೊತ್ತು. ಇದೇ ಸಂದರ್ಭದಲ್ಲಿ 1 ಲಕ್ಷ ಜನರಿಗೆ ಹಕ್ಕುಪತ್ರ ಕೊಡುವ ಯೋಜನೆಯನ್ನು ಸರ್ಕಾರ ಮಾಡಿಕೊಂಡಿತ್ತು. ಹಾಗಾಗಿ ಲಕ್ಷಾಂತರ ಜನರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇಷ್ಟು ದೊಡ್ಡ ಕಾರ್ಯಕ್ರಮ ಅಂದರೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲೆಯ ಎಲ್ಲ ರೀತಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ನಿಂತ್ಕೊಂಡು ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದರು. ಆದರೆ ಇದೇ ಸಮಯವನ್ನು ಹೇಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ ನಿಮಗೆ ಹೇಳಲೇಬೇಕು. ಕಾರ್ಯಕ್ರಮ ನಡೆದಿದ್ದು ಫೆಬ್ರವರಿ 14ಕ್ಕೆ. ಅದೇ ದಿನ ಬ್ಯಾಡಗಿ ತಾಲೂಕಿನ ಇಂಗಳಗೊಂದಿ ಹೆಡಿಗೊಂಡ ರಸ್ತೆಯನ್ನು ಡಾಂಬರೀಕರಣ ಕೂಡ ಮಾಡಲಾಗಿತ್ತು. ಈ ಡಾಂಬರೀಕರಣ 3 ದಿನಕ್ಕೆ ಕಿತ್ತು ಬಂದಿದೆ. ಇದರಿಂದ ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿತ್ತು ಅಧಿಕಾರಿಗಳ ಕೆಲಸ. ಲಕ್ಷ ಸುರಿದು ಮಾಡಿದ ಕೆಲಸ ಇಷ್ಟೊಂದು ಕಳಪೆ ಮಟ್ಟದ್ದಾದರೆ ಜನರಿಗೆ ಕೋಪ ಬರಲ್ವೇ? ಈ ರಸ್ತೆಯಲ್ಲಿ ದಿನನಿತ್ಯ ಬೇರೆ ಬೇರೆ ಹಳ್ಳಿಗಳಿಗೆ ವಾಹನಗಳು ಸಂಚಾರವನ್ನು ಮಾಡ್ತವೆ. ಈಗ ಹಾಕಿದ ರಸ್ತೆ ನೋಡಿದ್ರೆ ಬಿಸಿ ಬಿಸಿ ರೋಸ್ಟ್ ದೋಸೆ ಹೆಂಚಿನಿಂದ ತಿರುವಿ ಹಾಕಿದಾಗ ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿ ರಸ್ತೆಗೆ ಹಾಕಿರೋ ಡಾಂಬರೀಕರಣ ಎದ್ದು ಬರ್ತಿದೆ. ಆ ವಿಡಿಯೋವನ್ನು ನೀವಿಲ್ಲಿ ನೋಡಬಹುದು. ಇದನ್ನು ಕಂಡು ಮಾಧ್ಯಮಗಳು ಕೂಡ ವರದಿಯನ್ನು ಮಾಡಿದ್ವು. ಕಳಪೆ ಕಾಮಗಾರಿಯಾಗಿರೋದನ್ನು ಕಂಡು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ PRED ಹಾವೇರಿ EE ದಿಲ್ಶಾದ್ ಬೇಗಂ. ಇದಕ್ಕಿಂತ ಮುಖ್ಯವಾಗಿ ಫೆಬ್ರವರಿ 14ಕ್ಕೆ ಹಾವೇರಿಯಲ್ಲಿ ಸಾಧನಾ ಸಮಾವೇಶ ಕಾರ್ಯಕ್ರಮವಿದೆ. ಅಂದಿನ ದಿನ ಈ ರಸ್ತೆ ಕಾಮಗಾರಿ ಮಾಡೋದು ಬೇಡ ಅಂತ ದಿಲ್ಶಾದ್ ಬೇಗಂ ಅವರು AEEಗೆ ಹೇಳಿರ್ತಾರಂತೆ. ಅರೆ, ಹೇಳಿದ ಮೇಲೂ ಕೆಲಸ ಮಾಡಿಸಿದ್ಯಾಕೆ? ಆಯಿತು, ಕೆಲಸ ಮಾಡಿಸಿದ್ದಾರೆ, ಆದರೆ ಅದನ್ನಾದರೂ ಸರಿಯಾಗಿ ಮಾಡಬೇಕಲ್ವೇ? ಹೀಗಾಗಿ ಇದೀಗ PRED ದಿಲ್ಶಾದ್ ಬೇಗಂ ಅವರು ಸೂಕ್ತ ಉತ್ತರ ಕೊಡುವಂತೆ ನೋಟಿಸ್ ಕೂಡ ನೀಡಿದ್ದಾರೆ. ಈ ರಸ್ತೆ ವಿಷಯಕ್ಕೆ ಸಂಬಂಧಿಸಿದಂತೆ ಇದೀಗ ಸೆಕ್ಷನ್ ಆಫೀಸರ್ ಹಾಗೂ ಗುತ್ತಿಗೆದಾರರ ಮೇಲೆ ಕ್ರಮಕ್ಕೆ ಮುಂದಾಗಿರುವ EE ದಿಲ್ಶಾದ್ ಬೇಗಂ ಈಗಾಗಲೇ ತನಿಖೆ ಕೈಗೊಂಡಿದ್ದೇನೆ. ಪ್ರಾಥಮಿಕವಾಗಿ ತಪ್ಪಾಗಿರುವುದು ತಿಳಿದು ಬಂದಿದೆ. ವರದಿ ಬಂದ ಕೂಡಲೇ ಕ್ರಮ ತೆಗೆದುಕೊಳ್ತೇನೆ ಎಂದು ಹೇಳಿದ್ದಾರೆ. ಅಂದರೆ ನಮಗೆ ಗೊತ್ತಾದ ಕೂಡ ಇಮಿಡಿಯೇಟ್ಲಿ ನಾನು ಯಾವತ್ತು ನಮ್ಮಲ್ಲಿ 14ಕ್ಕೆ ಸಮಾವೇಶ ಇತ್ತು. ಆ ವೀಕಲ್ ನಾನು ಯಾರಿಗೂ AEEಗೆ ಸೆಕ್ಷನ್ ಆಫೀಸರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಆ ವೀಕಲ್ ಯಾವುದು ಡಂಬರು ಅಸ್ಫಾಲ್ಟು ಯಾವುದು ಮಾಡಬೇಡ ಅಂತ ಹೇಳಿದೆ. CC ರೋಡು ನೆಕ್ಸ್ಟ್ ವೀಕ್ ಎಲ್ಲರೂ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಯಾಕಂದರೆ ನಮಗೆಲ್ಲ ಅಲ್ಲಿಗೆ ಕೆಲಸ ಅಲೌಟ್ ಮಾಡಿದರು. ಸಮಾವೇಶದಲ್ಲೆಲ್ಲ ಕೆಲಸದಲ್ಲಿ ಬ್ಯುಸಿ ಇದ್ವಿ. ನೆಕ್ಸ್ಟ್ ವೀಕ್ ಯಾಕಂದರೆ ನಿಂತು ಎಲ್ಲ ನಾವು ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ವರ್ಕ್ ತೊಗೊಳ್ಬೇಕಾಗುತ್ತೆ. AEEಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಬಟ್ ಅದು ಈಗ ನ್ಯೂಸಲ್ಲೆಲ್ಲ ಹಿಂಗೆ ಬಂದ ಮೇಲೆ ನಾನು AEEಗೆ ಸೆಕ್ಷನ್ ಆಫೀಸರ್ಗೆ ಮಾತಾಡಿದೆ. ನಮಗೂ ಗೊತ್ತಿಲ್ಲ, ನಾವು ಹೇಳಿದ್ರು ಹಾಕಿದ್ದಾನಂತ ಹೇಳ್ತಾಯಿದ್ರು. ನಾನು ಇನ್ಸ್ಟ್ರಕ್ಷನ್ ಕೊಟ್ಟಾಗೂ ಯಾಕೆ ಮಾಡಿರಂತ ನಾನು ಕೇಳಿದೆ. ಅದಕ್ಕೆ ಇವ್ರಿಗೆ ನಮ್ಮ AEEವ್ರಿಗೆ ಒಂದು ರಿಪೋರ್ಟ್ ಕೊಡಿ ಅಂಥೇಳಿ ಅವ್ರಿಗೊಂದು ಇದು ನೋಟಿಸ್ ಕೊಟ್ವಿ. ಆಮೇಲೆ ಅವರೇನು ರಿಪೋರ್ಟ್, ನಾನು ಹೋಗಿ ಸೈಟ್ ವಿಸಿಟ್ ಮಾಡಿದೆ. ಬಟ್ ಅಲ್ಲಿ ಎಲ್ಲಿ ಹೋಗಿದ್ವಲ್ಲ ಅಲ್ಲಿ ಪೂರ ಈಗ ಕಿತ್ತು ಬಂದಿದೆ. ಇವರು ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಅದೇನು ಸ್ವಲ್ಪ ಏರಿಯಾ ಇದೆಯಲ್ಲ ಅಲ್ಲಿ ಕಿತ್ತು ಬಂದಿದೆ. ನೋಡಿದೆ, ನಾನು ಹೋಗಿ ಇನ್ಸ್ಪೆಕ್ಷನ್ ಮಾಡಿದೆ ರೋಡು. ಆಮೇಲೆ ಇವ್ರಿಗೆ ಅವ್ರು ಮೋಸ್ಟ್ಲಿ ಈಗ ರಿಪೋರ್ಟ್ ಕೊಟ್ಟ ಪ್ರಕಾರ ಏನಂತ ಇದ್ದಾರೆ, ನಾನು ಹೇಳಿದ್ದೆ ಬಟ್ ಸೆಕ್ಷನ್ ಆಫೀಸರ್ ನಮ್ಗೆ ಗೊತ್ತಿಲ್ಲದೆ ಹಾಕ್ತಾಯಿದ್ರಂತೆ. ಇವರು ಸಬ್ ಡಿವಿಷನರ್ ರಿಪೋರ್ಟ್ ಮಾಡಿದ್ದಾರೆ. ಆಮೇಲೆ ಇಮಿಡಿಯೇಟ್ಲಿ ಏನೋ AEE ಅವರು ಇನ್ಸ್ಟ್ರಕ್ಷನ್ ಕೊಟ್ರಂತೆ ಸೆಕ್ಷನ್ ಆಫೀಸರ್ಗೆ. ಹೋಗಿ ನೋಡಿದಾಗ ಅವ್ನು 70% ವರ್ಕ್ ಕಂಪ್ಲೀಟ್ ಮಾಡಿದ್ದಂತೆ. ಬಟ್ ಅವನು ನಮ್ಮದ್ರಲ್ಲಿ ಏನಿದೆ, ನಮ್ಮದು ಸಬ್ ಬೇಸ್ ಆದಮೇಲೆ RS ಅದು ಹಾಕಬೇಕು. ಅದ್ರ ಮಾಹಿತಿ ಅವ್ನು ಹಾಕಿದಾನೋ ಇಲ್ಲೋ ಅಂಥೇಳಿ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅದ್ರ ಆಮೇಲೆ ಅಸ್ಫಾಲ್ಟ್ ಇದು ಕಂಟೆಂಟ್ದು ಕ್ವಾಂಟಿಟಿನ ಬಗ್ಗೆ ಚೆಕ್ ಮಾಡೋಂತ ಮಾಡಬೇಕು, ನಾವು ಮಾಡಿ ಹೇಳ್ತೀವಿ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಈಗ AEEವರು. ನಾನು ಇಮಿಡಿಯೇಟ್ಲಿ ಹೇಳಿದೆ, ನಾವು ಎಲ್ಲ ಚೆಕ್ ಮಾಡಿ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ, ಮಾಡಿ ಕೊಡ್ತಿದ್ದಾನಂತ ಹೇಳಿದ್ದೆ. ನಾವು ಒಂದು ರಿಪೋರ್ಟ್ ಅವ ಏನಾರ ಹಂಗಾದ್ರೆ ಈಗ ನಾವು ಹೇಳಿದ ಮೇಲೂ ಮಾಡಿದಾನಂದರೆ AEEವ್ರಿಗೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ನಾನು. ಆದರೂ ಅದು ರಿಪೋರ್ಟ್ ಆದರೆ ನಾವು ಟೆಂಡರ್ ನಿಯಮಗಳ ಪ್ರಕಾರ ಏನು ಮಾಡಬೇಕು ಅದ್ರ ಕ್ರಮ ಕೈಗೊಳ್ತೀವಿ. ಎಸ್, ನೋಡಿದ್ರಲ್ಲ,
ಸದ್ಯ ಈ ರೀತಿ ಕಳಪೆ ಕಾಮಗಾರಿ ಮಾಡಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿರುವ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳಿಗೆ ಹಿಡಿಶಾಪವನ್ನು ಹಾಕ್ತಿದ್ದಾರೆ ಸಾರ್ವಜನಿಕರು. ತಪ್ಪು ಮಾಡಿದ ಇವರುಗಳಿಗೆ ಶಿಕ್ಷೆ ಆಗಲೇಬೇಕು ಎಂದು ಆಗ್ರಹಿಸಿದ್ದಾರೆ. ಸದ್ಯ ನೋಟಿಸ್ ನೀಡಿ ಸೂಕ್ತ ಉತ್ತರ ಕೇಳಿರೋ ಡಬಲ್ ದಿಲ್ಶಾದ್ ಬೇಗಂ ವರದಿ ಬಳಿಕ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಎಂದು ಕಾದು ನೋಡಬೇಕು. ಶ್ರೀ ಕರ್ನಾಟಕ ಹಾವೇರಿ.